ಓಕೆ ಗೈಸ್, ಇವತ್ತು ಮಾರ್ಕೆಟ್ ಅಂತ ಅಂದ್ರೆ ನಿಮ್ಗೆ ಏಷ್ಯಾದಲ್ಲೇ ಲಾರ್ಜೆಸ್ಟ್ ಫ್ಲವರ್ ಮಾರ್ಕೆಟ್ ಅಂದ್ರೆ ನಮ್ಮ KR ಮಾರ್ಕೆಟ್. ಇವತ್ತು ನಮ್ಮ ಸ್ಟೂಡೆಂಟ್ ಜೊತೆಗೆ ನಾವು ಎಲ್ಲರೂ ಬಂದಿದ್ವಿ, ಪರ್ಚೇಸ್ ಮಾಡಿಕೊಂಡು ಐಟಮ್ ನ ತಗೊಂಡೋಗಿ ಅಲ್ಲಿ ಕ್ಲಾಸಲ್ಲಿ ಫ್ಲವರ್ ಡೆಕೋರೇಷನ್ ಹೇಗೆ ಮಾಡಬೇಕು ಅನ್ನೋ ಒಂದು ಪ್ರಾಕ್ಟಿಕಲ್ ಏನ್ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ 80% ಪ್ರಾಕ್ಟಿಕಲ್ 20% ಥಿಯರಿ ಅಂತ, ಅದನ್ನ ಇವತ್ತು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಪ್ರತಿ ಬ್ಯಾಚಲ್ಲೂ ಕೂಡ ನಾವು ಅದನ್ನ ಮಾಡ್ತಾ ಇರ್ತೀವಿ. ಫ್ಲವರ್ ಡೆಕೋರೇಷನ್ ಅಲ್ಲಿ ಒಂದು ಲೆಜೆಂಡ್ ಅಂತ ಹೇಳ್ಬೋದು ನನ್ನ ಪ್ರಕಾರ ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕದಲ್ಲಿ. ಇವತ್ತು ನಮ್ಮ ಸರ್ವಣ ಸರ್ ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮನ್ನ ನೋಡಿ ಮತ್ತೆ ನಮ್ಮ ಸ್ಟೂಡೆಂಟ್ಗೆ ನಿಮ್ಮನ್ನು ಪರಿಚಯ ಮಾಡ್ಕೊಂಡು ಬಹಳ ಇವೆಂಟ್ ನೋಡೋದಕ್ಕೆ ಈಸಿಯಾಗಿ ಕಾಣುತ್ತೆ. ಬ್ಯಾಕ್ ಇರುವಂತ ಕಷ್ಟ ಇಷ್ಟಿದೆ ಅಂತ ಯಾರು ಗೊತ್ತಿಲ್ಲ. ಪ್ರತಿಯೊಬ್ಬ ಪರ್ಸನ್ನು ನೈಟ್ 2 ಗಂಟೆಗೆ ಎದ್ದು ಕೆಲಸ ಮಾಡಿ ಎಷ್ಟು ರಿಸ್ಕ್ ಇದೆ ಅಷ್ಟೇ ಎಂಜಾಯ್ ಇದೆ, ಅಷ್ಟೇ ಖುಷಿನೇ ಇದೆ ಸರ್. ಈಗ ಎಷ್ಟೊಂದು ಯೂತ್ಗಳು ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಯಕ್ಕೆ ಅಂತ ಬರ್ತಿದ್ದಾರೆ. ಈ ಮಾರ್ಕೆಟ್ ಬಗ್ಗೆ ವ್ಯಾಲ್ಯೂ ಕ್ರಿಯೇಟ್ ಆಗಿದೆ. ಎಷ್ಟೊಂದು ಜನಕ್ಕೆ ಇಲ್ಲೂ ಜಾಬ್ ಸಿಗುತ್ತಾ, ಇನ್ನೂ ಸಿಕ್ಕಾಪಟ್ಟೆ ಅರ್ನ್ ಮಾಡ್ಬೋದಾ ಅಂತ ಸುಮಾರು ವರ್ಷದಿಂದ ನೀವು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನು ಹೇಳ್ಬೋದು? 200% ಸಿಗುತ್ತೆ. ನಾನು ಸ್ಟಾರ್ಟ್ ಮಾಡಿ 5 ವರ್ಷ 46 ಇಯರ್ಸ್. ನಂದು ಎಕ್ಸ್ಪೀರಿಯನ್ಸ್ ಬಂದು 41 ಇಯರ್ಸ್. ನಾನು ಓನರ್ ಆಗಿ 19 ಇಯರ್ಸಲ್ಲಿ, ಇವಾಗ 27 ಇಯರ್ಸ್ ಆಗಿದೆ ಓನರ್ ಆಗಿ. ಇವೆಂಟಲ್ಲಿ ಚೇಂಜಸ್ ತುಂಬ ಮಾರ್ಕೆಟಲ್ಲಿ ಚೇಂಜಸ್ ನೋಡಿದ್ದೀನಿ. ಅದೇ ಇವಾಗ ಬರುವಂಥ ನ್ಯೂ ಕಮ್ಮರ್ ಏನು ಹೇಳ್ತೀನಿ ಅಂದರೆ, ಇದನ್ನು ಬಿಸ್ನೆಸ್ಸಾಗಿ ತೊಗೊಂಡ್ರೆ ನೀವು ಬೆಳೆಯೋದಿಲ್ಲ. ಇವಾಗ ಬಿಸ್ನೆಸ್ ಅದು ಫ್ಯಾಷನಾಗಿ ತೊಗೊಳೋದು ತುಂಬ ಕಡಿಮೆ. ಇದನ್ನು ಫ್ಯಾಷನಾಗಿ ತೊಗೊಂಡಿದ್ದೆ ಇಷ್ಟು ವರ್ಷ ನಾನು ಫೀಲ್ಡಲ್ಲಿದ್ದೀನಿ. ಬಿಸ್ನೆಸ್ ತೊಗೊಂಡ್ರೆ ಬರ್ತೀರಾ 1 ಇಯರ್ 2 ಇಯರ್ ಡ್ರಾಪ್ ಔಟ್ ಆಗಿ ಹೋಯ್ತಾ ಇರ್ತೀವಿ ಅಷ್ಟೇ. ಫ್ಯಾಷನಾಗಿ ತೊಗೊಂಡ್ಬೇಕು. ಥ್ಯಾಂಕ್ ಯು. ಆ್ಯಂಡ್ ಮತ್ತೆ ನಮ್ಮದು ಮದುವೆ ಅನ್ನೋದು ಬಿಸ್ನೆಸ್ ಅಲ್ಲ, ಮದುವೆ ಅನ್ನೋದು ಒಂದು ಸರ್ವೀಸು. ಮದುವೆ ಅನ್ನೋದನ್ನ ಎಲ್ಲರೂ ತಂದೆ ತಾಯಿ ಅವೆಲ್ಲ ಬೆಳೆಸಿ ಮತ್ತೆ ಬೇರೆ ಮನೆ ಮಾಡ್ಕೊಂಡಾಗ ಎಷ್ಟು ಒಳ್ಳೇದಾಗುತ್ತೋ ಅಷ್ಟು ಒಳ್ಳೇದು ಮಾಡ್ಕೊಳ್ತೀವಿ ಮದುವೆ ಮಾಡೋದು. ನನಗಂತೂ ಭಾಳ ಖುಷಿ ಆಯಿತು. ನಮ್ಮ ಸ್ಟೂಡೆಂಟ್ಗಳು ಕೂಡ ಅಷ್ಟೇ ಸರ್. ಈಗಿನ ಬ್ಯಾಚ್ ಸ್ಟೂಡೆಂಟ್ಸ್ ಇವರು ಪ್ರತಿ ಬ್ಯಾಚ್ಗಳು ಕೂಡ ನಾವು ಕರ್ಕೊಂಡ್ಬಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಜೊತೆ ಮಾತಾಡಿ ಮತ್ತೆ ಈ ಲೈವ್ ಹೋಗಿದ್ದು ಕೂಡ ಭಾಳ ಖುಷಿ ಆಯಿತು. ಇನ್ನೇನು ಅಪ್ಕಮಿಂಗ್ ಡೇಸಲ್ಲಿ ಪಾಡ್ಕಾಸ್ಟ್ ಕೂಡ ನಾನು ಸರ್ ಜೊತೆ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ಸರ್, ಬರ್ತೀನಿ ಸರ್, ಬರ್ತೀನಿ. ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ನೀವು ನೋಡ್ಬೋದು ಇವತ್ತು ಎಕ್ಸ್ಪೀರಿಯನ್ಸ್ ಏನು ಅನ್ನಿಸ್ತಿದೆ ಮ್ಯಾಮ್ ಆನೇತಾಗ ಹೇಳೋದಾದ್ರೆ? ಯಾವ್ಯಾವ ಶಾಪಲ್ಲಿ ಯಾವ್ಯಾವ ಫ್ಲವರ್ಗೆ ಏನೆಲ್ಲ ಮತ್ತು ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಪರ್ಸನ್ಗಳನ್ನ ನಮಗೆ ಲೈವಾಗಿ ಅವರೆಲ್ಲ ಏನು ಅಚೀವ್ ಮಾಡಿದ್ರು ಫ್ಲವರ್ ನೇಮ್ಸ್ ಎಲ್ಲ ತಿಳ್ಕೊಂಡೆ. ಆಮೇಲೆ ಹೊಸ ವ್ಯಕ್ತಿಗಳಿದ್ದಾರೆ, ಅವ್ರನ್ನೆಲ್ಲ ಪರಿಚಯ ಮಾಡ್ತೀನಿ. ಸರ್, ನೀವು ನನಗೆ ಒಂದು ಅಜಯ್ ಸರ್ ಬಗ್ಗೆ ಹೇಳಬೇಕು. 40 ರೂಪಾಯಿ ಇರೋದನ್ನ 50 ರೂಪಾಯಿ ಮಾಡಿದ್ರು ಸ್ಪಾಟಲ್ಲೇ. ಸರ್, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೆಗೋಷಿಯಬಲ್ ಅವ್ರನ್ನ ಕನ್ವಿನ್ಸ್ ಮಾಡೋ ರೀತಿ. ಹೋಗ್ತಾ ಇದೆ ಬನ್ನಿ, ನಾನು ಅವಾಗ ಹೇಳಿದ್ದೀನಿ. ಆಮೇಲೆ ಇದು ಒಂದು ಬಿಸ್ನೆಸ್ ಅನ್ನೋದನ್ನು ಅಷ್ಟೇನೆ ಒಂದು ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಕಾಂಟ್ಯಾಕ್ಟು ಅವ್ರ ಜೊತೆ ರ್ಯಾಪೋ ಬಿಲ್ಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್. ಪ್ರಸನ್ನ ಅವರೇ, ನೆಗೋಷಿಯಬಲ್ ಅನ್ನೋದು ಒಂದು 10 ರೂಪಾಯಿ ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು, 1000 ರೂಪಾಯಿ ಆಗಿರ್ಬೋದು, ಇಲ್ಲ ಲಕ್ಷನೇ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಬಿಸ್ನೆಸ್? ಇವತ್ತು ಏನು ನೀವು ಲರ್ನ್ ಆಯಿತು, ಏನು ಕನೆಕ್ಟ್ ಆಯಿತು? ಎಸ್, ಥ್ಯಾಂಕ್ ಯು. ಆ್ಯಂಡ್ ಉದಯ್ ಸರ್, ದಾವಣಗೆರೆಯಿಂದ ಇಲ್ಲಿ ಬ್ಯಾಂಗ್ಳೂರ್ಗೆ ಬಂದಿದ್ರು ಕಲಿಬೇಕು ಅಂದ್ಬಿಟ್ಟು. ಸೊ ಇವತ್ತು ಈ ಮಾರ್ಕೆಟ್ ಫ್ಲವರ್ ಬಂದು ತುಂಬಾ ಇಂಪ್ಯಾಕ್ಟ್ ಆಗಿರುವಂಥದ್ದು ಏನು ವಿಷಯ? ಈ ಕಡೆ ಬನ್ನಿ, ಬಸ್ ಎಲ್ಲ ಬರ್ತಾ ಇದೆ. ಏನು ಇಷ್ಟ ಆಗ್ತಾ ಇದೆ? ಹೌದು, ಇಲ್ಲೇ ಒಂದು ರೇಟ್ ಇದೆ, ಮುಂದ್ಗಡೆ ಹೋದ್ರೆ ಇನ್ನೊಂದು ರೇಟ್. ಆ ಥರ ಎಲ್ಲ ಯಾವ ಥರ ಇರುತ್ತೆ, ಆ ಥರ ಹೋಗಮ್ಮ.
ಯೂಸ್ಫುಲ್ ಆಗ್ತಿದೆ. ಕನೆಕ್ಟ್ ಎಷ್ಟು ಇಂಪಾರ್ಟೆಂಟ್, ಒಂದು ಹಾರ ಆಗಿರ್ಬೋದು, ಒಂದು ತೋಮಾಲೆ ಆಗಿರ್ಬೋದು, ಅದೆಲ್ಲ ಅವ್ರ ನಂಬರ್ ಇಸ್ಕೊಂಡು ಮತ್ತೆ ನಮ್ಗೆ ಹೆಂಗ್ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೊಳ್ಳೋದು ಕನೆಕ್ಟ್. ನಮಗೆ ಯಾವ ಥರ ಬೇಕಾದ್ರೆ ನಾವು PDF ಮಾಡಿ ಅವ್ರಿಗೆ ಫೋಟೋ ಹಾಕ್ತಾರೆ, ಅವ್ರಿಗೆ ಕಳಿಸ್ತಾರೆ, ಅವ್ರ ಥರ ಕಸ್ಟಮೈಸ್ ಮಾಡಿ ಕಳಿಸ್ತಾರೆ. ಎಸ್, ವೆರಿ ಗುಡ್. ಧನು ಸರ್, ಈಗ ನಾವು ಯಾವುದಾದ್ರೂ ಒಂದು ಹೌಸ್ ವಾರ್ಮಿಂಗ್ ಆಗಿರ್ಬೋದು, ಇಲ್ಲ ಒಂದು ವೆಡ್ಡಿಂಗ್ ಆಗಿರ್ಬೋದು, ಇಲ್ಲಿ ಮಾರ್ಕೆಟಲ್ಲಿ ನಾವು ಬಂದು ಇಲ್ರಿ ಅವ್ರ ಜೊತೆ ಕನೆಕ್ಟ್ ಆಗಿ ಆಮೇಲೆ ಫೋನ್ ಥ್ರೂ ಆರ್ಡರ್ ಮಾಡಿದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲ ಫೋನ್ ಡೈರೆಕ್ಟ್ ಮಾಡಿದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಯಾರಾದರೂ ಒಂದು ನಂಬರ್ ಕೊಟ್ಬಿಟ್ರು, ಇಲ್ಲ ಒಂದು ಜಸ್ಟ್ ಎಲ್ಲೇ ನೋಡ್ಬಿಟ್ರೆ ಅದು ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಡೈರೆಕ್ಟ್ ಆಗಿ ಮಾತಾಡಿದ್ರೆ ವೆಂಡರ್ ಜೊತೆ ಕನೆಕ್ಟ್ ಜಾಸ್ತಿ ಇರುತ್ತೆ, ಬಿಸ್ನೆಸ್ ಚೆನ್ನಾಗಿ ಮಾಡ್ಬೋದಾ, ನೆಗೋಷಿಯಬಲ್ ಮಾಡ್ಬೋದಾ? ಡೈರೆಕ್ಟ್ ಜೊತೆ ಮಾತಾಡೋದು. ಇವತ್ತು ನಿಮಗೆ ಈ ತಿಳ್ಕೊಂಡಿದ್ದ ವಿಷಯಗಳೇನು? ವೆರಿ ಗುಡ್. ಸೊ ಇದಾಗಿತ್ತು. ಮತ್ತೆ ನಾನು ಇನ್ನೊಂದು ಲೈವ್ ಜೊತೆಗೆ ಬರ್ತೀನಿ. ನೆಕ್ಸ್ಟ್ ಇದನ್ನೆಲ್ಲ ಪರ್ಚೇಸ್ ಮಾಡಿ ಕ್ಲಾಸಲ್ಲಿ ಹೇಗೆಲ್ಲ ವರ್ಕ್ ಮಾಡ್ತಾರೆ ಅನ್ನೋದು ಕೂಡ ನಾವು ತಿಳಿಸ್ತಾ ಬರ್ತೀವಿ. ನೀವು ಲೈವ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೆಟ್ವರ್ಕ್ ಏನಾದರೂ ಇಶ್ಯೂ ಇತ್ತು ಅಂದರೆ ಸ್ವಲ್ಪ ಕ್ಷಮೆ ಇರಲಿ, ಕ್ಲಾರಿಟಿ ಇಶ್ಯೂ ಏನಾದರೂ ಇತ್ತು ಅಂದರೆ ಒಂದು ಸ್ವಲ್ಪ ಕ್ಷಮೆ ಇರಲಿ. ಇದು ರೆಕಾರ್ಡಿಂಗ್ ಆಗ್ತಾ ಇದೆ, ಇದು ಕಟ್ ಆಗಿ ಕೂಡ ಕೆಲವೊಂದು ವಿಡಿಯೋಸ್ ಬರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ. ನಮಸ್ಕಾರ.